ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಹೇಳ್ತೀನಿ ಬನ್ನಿ. ಮನೆಯಲ್ಲಿ ದೊಡ್ಡ ಗಲಾಟೆ ಶುರುವಾಗೋ ಹಾಗೆ ಕಾಣ್ತಿದೆ. ಭಾಗ್ಯ ಮತ್ತು ಆದಿ ಮನೇಲಿ ಇಲ್ಲದೆ ಇರೋದನ್ನು ನೋಡಿ ಕನಿಕಾ ಮನಸ್ಸಲ್ಲಿ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಬೆಳಿಗ್ಗೆ ಕಾಮತ್ ಅವರ ಹತ್ರ ಫೈಲ್ ಹಿಡ್ಕೊಂಡು ಹೋಗ್ತಾಳೆ. ಡ್ಯಾಡ್, ಈ ಫೈಲ್ಗೆ ಒಂದು ಸೈನ್ ಬೇಕಿತ್ತು ಅಂತ ತುಂಬ ಸಾಫ್ಟಾಗಿ ಮಾತಾಡ್ತಾಳೆ. ಕಾಮತ್ರವ್ರು ಕೂಡ ಏನಮ್ಮ ಅದು ಅಂತ ಫೈಲ್ ತಗೊಂಡು ನೋಡ್ತಾರೆ. ಸಣ್ಣ ಕೆಲಸ ಡ್ಯಾಡ್, ಆದಿ ಬರೋವರೆಗೂ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಅಂತ ಕನಿಕಾ ನಗುಮುಖದಿಂದ ಹೇಳ್ತಾಳೆ. ಅಷ್ಟರಲ್ಲಿ ಗುಂಡಣ್ಣ ಅಲ್ಲಿಗೆ ಬಂದು, ಅಯ್ಯೋ ನನಗೆ ಯಾಕೋ ಭಯ ಆಗ್ತಿದೆ, ಈ ಫೈಲ್ ಒಳಗೆ ದೆವ್ವ ಇದೆಯೋ ಏನೋ ಅಂತ ತಮಾಷೆ ಮಾಡ್ತಾನೆ. ಅದಕ್ಕೆ ಕನಿಕಾ ಸಿಟ್ಟಾಗಿ, ಓಯ್ ಗುಂಡಣ್ಣ ಸುಮ್ಮನೆ ಇರು, ಎಲ್ಲ ಟೈಮು ತಮಾಷೆ ಮಾಡಬೇಡ ಅಂತ ಗದರಿಸ್ತಾಳೆ. ಗುಂಡಣ್ಣ ಕೂಡ ನಾನು ನಿಜ ಹೇಳ್ತಾ ಇದ್ದೀನಿ, ನಿನ್ನ ಮುಖ ನೋಡಿದ್ರೆ ನನಗೆ ಡೌಟ್ ಬರ್ತಿದೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಕಾಮತ್ರವರು, ಸಾಕಪ್ಪ ನಿಮ್ಮಿಬ್ಬರು ಜಗಳ, ನನಗೆ ಸೈನ್ ಹಾಕೋಕ್ಕೆ ಬಿಡಿ ಅಂತ ಹೇಳಿ ಫೈಲ್ಗೆ ಸೈನ್ ಮಾಡ್ತಾರೆ. ಆದರೆ ಇವ್ರಿಗೆ ಗೊತ್ತೇ ಇರೋದಿಲ್ಲ, ಹಿಂದ್ಗಡೆಯಿಂದ ಮೀನಾಕ್ಷಿ ಎಲ್ಲ ಕೇಳಿಸ್ಕೊಂಡು ನಿಂತಿರ್ತಾಳೆ. ಕಾಮತ್ರವರು ಸೈನ್ ಮಾಡಿದ ತಕ್ಷಣ ಕನಿಕಾ ಮುಖದಲ್ಲಿ ದೊಡ್ಡ ಖುಷಿ ಕಾಣಿಸುತ್ತೆ. ಥ್ಯಾಂಕ್ಸ್ ಡ್ಯಾಡ್, ಇನ್ಮೇಲೆ ಎಲ್ಲ ಕೆಲಸ ಬೇಗ ಆಗುತ್ತೆ ಅಂತ ಹೇಳ್ತಾಳೆ. ಕಾಮತ್ರವರು, ಆದಿ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಅವನು ಬರೋವರೆಗೂ ನೀನೇ ಜವಾಬ್ದಾರಿ ತಗೋ, ಎಲ್ಲ ಕೆಲಸನ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅವ್ರು ಹೋದ ತಕ್ಷಣ ಕನಿಕಾ ಮನಸ್ಸಲ್ಲಿ ನಕ್ಕೊಂಡು, ಭಾಗ್ಯ ಇಷ್ಟು ದಿನ ನೀನು ತುಂಬ ಹೀರೋಯಿನ್ ಥರ ಓಡಾಡ್ತಿದ್ದೆ, ಆದರೆ ಇನ್ಮೇಲೆ ಈ ಮನೆಯಲ್ಲಿ ನಡೆಯೋದೇ ನನ್ನ ಮಾತು ಮಾತ್ರ ಅಂತ ಹೇಳ್ತಾಳೆ. ತಕ್ಷಣ ಫೋನ್ ತಗೊಂಡು ಅಕ್ಷತಾಗೆ ಕಾಲ್ ಮಾಡ್ತಾಳೆ. ಅಕ್ಷತಾ, ಎಲ್ಲ ಕೆಲಸ ಆಯಿತು ಅಂತ ಖುಷಿಯಿಂದ ಹೇಳ್ತಾಳೆ. ಅದಕ್ಕೆ ಅಕ್ಷತಾ, ರಿಯಲಿ ಸೂಪರ್ ಕನಿಕಾ, ಇನ್ಮೇಲೆ ಯಾರೂ ನಮಗೆ ಅಡ್ಡಿ ಬರಲ್ಲ ಅಂತ ಹೇಳ್ತಾಳೆ. ಕನಿಕಾ ಕೂಡ, ಹೌದು, ಭಾಗ್ಯ ಮತ್ತು ಆದಿ ಇಬ್ಬರು ಮನೇಲಿಲ್ಲ, ಇದೇ ಬೆಸ್ಟ್ ಚಾನ್ಸ್ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮೀನಾಕ್ಷಿಗೆ ಶಾಕ್ ಆಗುತ್ತೆ. ಇವಳು ಏನೋ ದೊಡ್ಡ ಆಟ ಆಡ್ತಾ ಇದ್ದಾಳೆ, ಈ ಫೈಲ್ನಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇತ್ತ ಗುಂಡಣ್ಣ ಮಾತ್ರ ಭಾಗ್ಯನ ತುಂಬ ಮಿಸ್ ಮಾಡ್ಕೋತಾ ಇರ್ತಾನೆ. ಭಾಗ್ಯ ಫೋಟೋನ ಹಿಡ್ಕೊಂಡು, ಅಮ್ಮ ನೀನು ಯಾವಾಗ ಬರ್ತೀಯಾ, ನೀನು ಇಲ್ಲ ಅಂದರೆ ನನಗೆ ಇಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ ಅಂತ ಮಾತಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಅಮ್ಮ, ಇಲ್ಲಿ ಎಲ್ಲರೂ ಜಗಳ ಮಾಡ್ತಾರೆ, ನೀನು ಬೇಗ ಬಾ ಅಮ್ಮ ಅಂತ ಹೇಳಿ ಫೋಟೋ ಹತ್ರ ಹಿಡ್ಕೊಂಡು ಕೂತ್ಕೊಂಡಿರ್ತಾನೆ. ಅಷ್ಟರಲ್ಲಿ ಕಾಮತ್ರವರು ಅಲ್ಲಿಗೆ ಬರ್ತಾರೆ. ಏನಪ್ಪ ಗುಂಡ, ಮತ್ತೆ ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಗುಂಡಣ್ಣ, ತಾತ ನನಗೆ ಅಮ್ಮ ತುಂಬ ನೆನಪಾಗ್ತಿದ್ದಾರೆ ಅಂತ ಹೇಳ್ತಾನೆ. ಕಾಮತ್ರವರು ಸಮಾಧಾನ ಮಾಡಿ, ಇನ್ನು ಸ್ವಲ್ಪ ದಿನ ಭಾಗ್ಯ ಬರ್ತಾಳೆ ಕಣೋ, ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾರೆ. ಗುಂಡಣ್ಣ ಕೂಡ, ನಾನು ಸ್ಟ್ರಾಂಗ್ ಆಗಿರ್ತೀನಿ, ಆದರೆ ಅಮ್ಮ ಇಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಕುಸುಮ ಆಸ್ಪತ್ರೆ ಖರ್ಚಿಗಾಗಿ ತುಂಬ ಟೆನ್ಷನ್ನಲ್ಲಿ ಇರ್ತಾರೆ. ಒಡವೆಗಳನ್ನೆಲ್ಲ ತಗೊಂಡು ಹಣ ಅರೇಂಜ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಅಲ್ಲಿಗೆ ಬಂದು, ಅತ್ತೆ ನೀವು ಯಾಕೆ ಇಷ್ಟು ಕಷ್ಟಪಡ್ತಿದ್ದೀರಾ, ನಾನಿದ್ದೀನಲ್ವಾ, ಏನಾದರೂ ಹೆಲ್ಪ್ ಮಾಡಬೇಕಾ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ ಸಿಟ್ಟಾಗ್ಬಿಟ್ಟು, ನೀನು ನಮ್ಮ ಮನೆಯ ವಿಷಯಕ್ಕೆ ತಲೆ ಹಾಕಬೇಡ, ನಿನ್ನ ಹತ್ರದಿಂದ ನಮಗೆ ಯಾವ ಸಹಾಯವೂ ಬೇಡ ಅಂತ ಹೇಳ್ತಾಳೆ. ಶ್ರೇಷ್ಠ ಶಾಕ್ ಆಗ್ತಾಳೆ. ಅತ್ತೆ, ನಾನು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಕುಸುಮ ಕೂಡ, ಒಳ್ಳೆಯದಾ, ನಮ್ಮ ಮನೆ ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಯಾರು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಶ್ರೇಷ್ಠ, ಅತ್ತೆ ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಸಾಕು, ಇನ್ನು ಒಂದೇ ಒಂದು ಮಾತು ಬೇಡ, ನನ್ನ ಮಗ ಜೈಲಲ್ಲಿದ್ದಾನೆ, ಆ ನೋವಲ್ಲೇ ನಾನು ಸಾಯ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕ್ತಾಳೆ. ನೀನು ಇಲ್ಲಿ ಇರೋದು ಕೂಡ ತಾತ್ಕಾಲಿಕ, ಅವನು ಬಂದಮೇಲೆ ಏನಾಗುತ್ತೆ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನು ಕೇಳಿದ ಶ್ರೇಷ್ಠ ಮುಖ ಬಾಡಿ ಹೋಗುತ್ತೆ. ಇತ್ತ ತನ್ವಿ ಮನೆ ಬಿಟ್ಟು ಸುನಂದ ಮನೆಗೆ ಹೋಗೋಕೆ ರೆಡಿ ಆಗ್ತಾಳೆ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕೆಳಗೆ ಬರ್ತಾಳೆ. ಅಜ್ಜಿ, ನಾನು ಸ್ವಲ್ಪ ದಿನ ಸುನಂದ ಅಜ್ಜಿ ಮನೇಲಿರ್ತೀನಿ ಅಂತ ಹೇಳ್ತಾಳೆ. ಕುಸುಮ ಕೂಡ ಬೇಜಾರಿಂದ, ಸರಿ ಮಗಳೇ, ಜಾಗ್ರತೆ ಅಂತ ಹೇಳ್ತಾಳೆ. ತನ್ವಿ, ಅಜ್ಜಿ ನೀವು ಜಾಗ್ರತೆ ಅಂತ ಹೇಳಿ ಹೊರಡ್ತಾಳೆ. ಸುನಂದ ಮನೆಗೆ ಹೋದ್ಮೇಲೆ ಸುನಂದ ಶಾಕ್ ಆಗುತ್ತೆ. ಅರೆ ಬಂಗಾರಿ, ನೀನು ಒಬ್ಬಳೇ ಬಂದಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ತನ್ವಿ, ಆ ಮನೇಲಿ ಈಗ ದಿನಾ ಜಗಳ ಅಜ್ಜಿ, ನನಗೆ ಅಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಸುನಂದ ಕೂಡ, ಆ ಶ್ರೇಷ್ಠ ಮತ್ತೆ ಬಂದಮೇಲೆ ಮನೆ ಶಾಂತಿ ಹೋಯಿತು ಅಂತ ಹೇಳ್ತಾಳೆ. ಇತ್ತ ಮನೇಲಿ ದೊಡ್ಡ ಶಾಕ್ ಕಾದಿರುತ್ತೆ.
ಗುಂಡಣ್ಣ ಭಾಗ್ಯ ಫೋಟೋ ಇಟ್ಟಿದ್ದ ಆ ಜಾಗದಲ್ಲಿ ಹೋಗಿ ನೋಡ್ತಾನೆ. ಅರೆ, ನಾನು ಇಲ್ಲೇ ಇಟ್ಟಿದ್ದೆ ಅಲ್ವಾ ಅಂತ ಎಲ್ಲ ಕಡೆ ಹುಡ್ಕೋಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತು ನಂತರ ಒಂದೇ ಕಡೆ ಬಿದ್ದಿರೋ ಫೋಟೋ ಕಾಣಿಸುತ್ತೆ. ಅಯ್ಯೋ, ಇಲ್ಲಿ ಬಿದ್ದಿದ್ಯಾ ಅಂತ ಹೋಗಿ ತೊಗೊಂಡು ನೋಡಿದ ತಕ್ಷಣ ಜೋರಾಗಿ ಅಳೋಕೆ ಶುರು ಮಾಡಿಬಿಡ್ತಾನೆ. ಯಾಕಂದರೆ ಫೋಟೋ ಮೇಲೆ ಯಾರೋ ಗೀಚಿರ್ತಾರೆ. ಅಮ್ಮ ಅಂತ ಜೋರಾಗಿ ಕಿರ್ಚಿರ್ತಾನೆ. ಅವನ ಶಬ್ದ ಕೇಳಿ ಮನೆಯವರೆಲ್ಲ ಓಡ್ ಬರ್ತಾರೆ. ಕಾಮಂತ್ರವರು ಏನಾಯ್ತು ಗುಂಡಣ್ಣ ಅಂತ ಕೇಳ್ತಾರೆ. ಅದಕ್ಕೆ ಗುಂಡಣ್ಣ ಕಣ್ಣೀರಾಗ್ತಾ, ನೋಡಿ ತಾತ, ಯಾರೋ ನನ್ನ ಅಮ್ಮನ ಫೋಟೋಗೆ ಗೀಚಿದ್ದಾರೆ ಅಂತ ಹೇಳ್ತಾನೆ. ನನ್ನ ಅಮ್ಮನ ಕಂಡ್ರೆ ಇಲ್ಲಿ ಯಾರಿಗೂ ಆಗಲ್ಲ, ಅದಕ್ಕೆ ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಿರ್ತಾನೆ. ಕಾಮಂತ್ರವ್ರಿಗೆ ಕೂಡ ಶಾಕ್ ಆಗುತ್ತೆ. ಯಾರು ಈ ಕೆಲಸ ಮಾಡಿದ್ದಾರೋ? ನಾನು ಮಾಡಿಲ್ಲ ಅಂತ ಕೋಪ ಮಾಡ್ಕೋತಾರೆ. ಅಷ್ಟರಲ್ಲಿ ಕನ್ನಿಕಾ ಅಲ್ಲಿಗೆ ಬಂದು, ಅಯ್ಯೋ, ಯಾರು ಹೀಗೆ ಮಾಡಿದ್ದಾರೆ ಅಂತ ಡ್ರಾಮಾ ಮಾಡ್ತಾಳೆ. ಗುಂಡಣ್ಣ ಕೂಡ ತಕ್ಷಣ ನೀವೇ ಮಾಡಿರೋದು, ನನಗೆ ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ಕನ್ನಿಕಾ, ಓಯ್ ಲೂಸ ನೀನು, ನಾನು ಯಾಕೋ ಹೀಗೆ ಮಾಡಲಿ ಅಂತ ಹೇಳ್ತಾಳೆ. ಗುಂಡಣ್ಣ, ಇಲ್ಲೇ ನೀವು ಇಲ್ಲೇ ಇದ್ದಿದ್ದು ಇನ್ಯಾರು ಮಾಡ್ತಾರೆ ಹೇಳಿ ಅಂತ ಕೋಪ ಮಾಡ್ಕೋತಾನೆ. ಇತ್ತ ಮೀನಾಕ್ಷಿ ಮಾತ್ರ ಕನ್ನಿಕನನ್ನೇ ನೋಡ್ತಾ, ಇದನ್ನೆಲ್ಲ ಇವಳ ಕೆಲಸನೇ ಇರಬೇಕು ಅಂತ ಮನಸ್ಸಲ್ಲಿ ಅನುಮಾನ ಪಡ್ತಿರ್ತಾರೆ. ಮುಂದೇನಾಗುತ್ತೆ? ಮತ್ತೆ ಹಾಗೆ ಫೋಟೋಗೆ ಗೀಚಿದ್ ಯಾರು? ಕನ್ನಿಕಾ ಪ್ಲ್ಯಾನ್ ಬಯಲಾಗುತ್ತಾ ಅಥವಾ ಮೀನಾಕ್ಷಿ ಸತ್ಯ ಹೊರಗೆ ತೆಗಿಸ್ತಾಳ? ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಇರಿ. ದೆನ್ ಸಬ್ಸ್ಕ್ರೈಬ್ ಮಾಡಿ. ದೆನ್ ಥ್ಯಾಂಕ್ ಯು.